ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕನ್ನಡ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 540 ಗಸ್ತು ಅರಣ್ಯ ಪಾಲಕರ ಫಿಸಿಕಲ್ ಯಾವಾಗ ಯಾವ ರೀತಿ ಇರುತ್ತದೆ ಹಾಗೂ ಅಡ್ಮಿಟ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಎಂದು ತಿಳಿಸಿಕೊಡಲಾಗುವುದು. ಮೊದಲನೇದಾಗಿ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಜಸ್ಟ್ ಅರಣ್ಯ ಅಂತ ಕ್ಲಿಕ್ ಮಾಡಿದ್ರೆ ಮೇನ್ ವೆಬ್ಸೈಟ್ಗೆ ಹೋಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ಮೇನ್ ಅರಣ್ಯ ಇಲಾಖೆಯ ಮೇನ್ ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕ್ರೋಲ್ ಮಾಡಬೇಕು. ಪೂರ್ತಿ ಸ್ಕ್ರೋಲ್ ಮಾಡ್ತಾ ಇಲ್ಲಿ ಕೆಳಗಡೆ ನೇಮಕಾತಿ ಎಂಬ ಶೀರ್ಷಿಕೆ ಇರುತ್ತದೆ. ಇಲ್ಲಿ ನೋಡ್ಬೋದು ನೀವು, ನೇಮಕಾತಿ ಎಂಬ ಶೀರ್ಷಿಕೆ ಇಲ್ಲಿದೆ. ಆ ನೇಮಕಾತಿ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಓಕೆ ಅಂತ ಕೊಡಬೇಕು. ನಂತರ ಇಲ್ಲಿ ನೋಡ್ಬೋದು ನೀವು ಎಲ್ಲ ರೀತಿಯ ನೋಟಿಫಿಕೇಶನ್ಗಳು ಇಲ್ಲೇ ಅಪ್ಡೇಟ್ ಆಗುವುದು ನೋಡ್ಬೋದು. ಅರಣ್ಯ ಇಲಾಖೆಯ ರಿಕ್ರೂಟ್ಮೆಂಟ್ ನೇಮಕಾತಿ ಬೋರ್ಡ್ ಇಲ್ಲಿ ನೋಡ್ಬೋದು ನೀವು. ಅರಣ್ಯ ರಕ್ಷಕ ಹುದ್ದೆಯ ಸಂಬಂಧಿಸಿದಂತೆ ಎಲ್ಲ ಮಾಹಿತಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ತಿಳಿಯುತ್ತೆ. ಇಲ್ಲಿ ನೋಡ್ಬೋದು ನೀವು. ಅದು ಕ್ಲಿಕ್ ಮಾಡಿದ ನಂತರ ಗಸ್ತು ಅರಣ್ಯ ಪಾಲಕ, ಈ ಹಿಂದೆ ಏನು ಅರಣ್ಯ ರಕ್ಷಕ ಅಥವಾ ಫಾರೆಸ್ಟ್ ಗಾರ್ಡ್ ಅಂತಿತ್ತು, ಈಗ ಬೀಟ್ ಫಾರೆಸ್ಟರ್ ಅಂತ ಹೆಸರು ಚೇಂಜ್ ಆಗಿದೆ. ಇಲ್ಲಿ ನೋಡ್ಬೋದು ಫಿಸಿಕಲ್ ಬಗ್ಗೆ ಒಂದು ಅಧಿಕೃತವಾದ ನೋಟಿಸ್ ಇದೆ. ಇಲ್ಲಿ ನೋಡ್ಬೋದು, ನಾನು ನಿಮಗೆ ತೋರಿಸ್ತೀನಿ ಆ ಅಫಿಷಿಯಲ್ ನೋಟಿಫಿಕೇಶನ್. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಅಫಿಷಿಯಲ್ ನೋಟಿಸನ್ನು ನಾನು ಓಪನ್ ಮಾಡಿದ್ದೇನೆ. ಈಗ ಇಲ್ಲಿ ನೋಡ್ಬೋದು 540 ಗಸ್ತು ಅರಣ್ಯ ಪಾಲಕ ಹುದ್ದೆಗೆ ಸಂಬಂಧಿಸಿದಂತೆ ಫಿಸಿಕಲ್ ಎಕ್ಸಾಮ್ ಡೇಟ್ ಬಗ್ಗೆ ಇಲ್ಲಿ ನೋಡ್ಬೋದು. ದಿನಾಂಕ 16/4/2025 ಬುಧವಾರರಂದು ಪ್ರಾರಂಭಿಸಿ ಸದರಿ ಪರೀಕ್ಷೆಗಳು ಪೂರ್ಣಗೊಳ್ಳುವವರೆಗೆ ಆಯೋಜಿಸಲಾಗುವುದು. ಇಲ್ಲಿ ನೋಡ್ಬೋದು 16/4 ಅಂದರೆ ಏಪ್ರಿಲ್ 16, 2025 ನಿಮ್ಮ ಫಿಸಿಕಲ್ ಪ್ರಾರಂಭವಾಗುವುದು. ಈ ಫಿಸಿಕಲ್ಗೆ ಏನೇನು ಡಾಕ್ಯುಮೆಂಟ್ ಒಯ್ಯಬೇಕೆಂದು ಅವರೇ ಈ ನೋಟಿಸ್ನಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಒಂದು ಗುರುತಿನ ಚೀಟಿಯ ಮೂಲ ಪ್ರತಿ ಇಲ್ಲಿ ಬ್ಲ್ಯಾಕ್ ಇಂಕಲ್ಲಿ ತೋರಿಸಿದ್ದಾರೆ ನೋಡಿ. ಒಂದು ಗುರುತಿನ ಚೀಟಿ ಅಂದರೆ ಯಾವುದಾದ್ರೂ ವೋಟರ್ ಐ ಡಿ, ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್, ನಿಮಗೆ ಯಾವುದಾದ್ರು ಸಂಬಂಧಿಸಿದಂಥ ಮೂಲ ಪ್ರತಿ, ಅದು ಒರಿಜಿನಲ್ ಒಯ್ಯಬೇಕು ನೀವು. ನಂತರ ಆನ್ಲೈನ್ನಲ್ಲಿ ಹಾಕಿರುವಂಥ ಅರ್ಜಿ ಫಾರ್ಮ್ ಇರುತ್ತಲ್ಲ, ಅರ್ಜಿ ಫಾರ್ಮನ್ನು ತೆಗೆದುಕೊಂಡು ಹೋಗಬೇಕು. ಇಲ್ಲಿ ನೋಡ್ಬೋದು ನೀವು. ನಂತರ ಮೂರನೇದಾಗಿ 5 ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರಗಳು ಅಥವಾ ಫೋಟೋ ಒಯ್ಯಬೇಕು. ಹಿಂದುಗಡೆ ಆ ಫೋಟೋಗಳ ಹಿಂದುಗಡೆ ನಿಮ್ಮ ಹೆಸರು, ನೋಂದಣಿ ಸಂಖ್ಯೆ ಮತ್ತು ನಿಮ್ಮ ಸ್ನೇಹಿ ಕಡ್ಡಾಯವಾಗಿ ಇರಬೇಕೆಂದು ಇಲ್ಲಿ ತಿಳಿಸಿದ್ದಾರೆ. ಈಗ ನಿಮಗೆ ಫಿಸಿಕಲ್ ಯಾವಾಗಿದೆ ಅಂತ ಗೊತ್ತಾಯಿತು. ಆ ಫಿಸಿಕಲ್ನಲ್ಲಿ 3 ರೀತಿಯಾಗಿ ಫಿಸಿಕಲ್ ನಡೆಸುತ್ತಾರೆ. ಮೊದಲನೇದಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್, ಶಾರೀರಿಕ ಮಾನದಂಡಗಳು. ಇದರಲ್ಲಿ ನಿಮ್ಮ ಹೈಟ್ ಪುರುಷರಿಗೆ 163 ಹೈಟ್ ಇರಬೇಕು ಮತ್ತು ಅರಣ್ಯ ಬುಡಕಟ್ಟದವರಿಗೆ 152 ಸೆಂಟಿಮೀಟರ್. ಎದೆಯ ಸುತ್ತಳತೆ ನಾರ್ಮಲ್ನಲ್ಲಿ 79 ಇರಬೇಕು. ನೀವು ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಹಿಗ್ಗಬೇಕು. ನಂತರ ಎರಡನೇದಾಗಿ ಮೊದಲು ಆ 16 ಮೀಟರ್ ಓಟವನ್ನು ನಿಮಗೆ ಹಚ್ಚುತ್ತಾರೆ. ಅದರಲ್ಲಿ ನೀವು 7 ನಿಮಿಷದಲ್ಲಿ 16 ಮೀಟರ್ ಓಡಬೇಕು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 100 ಮೀಟರ್ ಓಟ 6 ನಿಮಿಷಗಳಲ್ಲಿ ಪೂರ್ಣಗೊಳಿಸಬೇಕು. ನೀವೇನಾದರೂ ಇಲ್ಲಿ ಫೇಲ್ ಆದರೆ ನಿಮ್ಮನ್ನು ನೇಮಕಾತಿಯಿಂದ ಹೊರಗಿಡುತ್ತಾರೆ. ರನ್ನಿಂಗ್ ಪಾಸ್ ಆದಮೇಲೆ ನಂತರ ದೈಹಿಕ ಸಮರ್ಥತೆ ಪರೀಕ್ಷೆ ಇರುತ್ತದೆ. ಇದರಲ್ಲಿ ನೀವು 5 ತರಹದಂಥ ಫಿಸಿಕಲ್ ಟೆಸ್ಟ್ ಇರುತ್ತವೆ. 5ರಲ್ಲಿ ಕಡ್ಡಾಯವಾಗಿ 3 ಪಾಸ್ ಆಗಲೇಬೇಕು. 100 ಮೀಟರ್ ಓಟ 15 ಸೆಕೆಂಡ್ಗಳಲ್ಲಿ, ಎತ್ತರ ಜಿಗಿತ 1.20 ಮೀಟರ್, ಉದ್ದ ಜಿಗಿತ 3.80 ಮೀಟರ್, ಶಾರ್ಟ್ ಪುಟ್ ಪುರುಷರಿಗೆ 16 LB ಅಂದರೆ 7 kg 300 ಗ್ರಾಮ್ ಹಿಂಗಾಗುತ್ತೆ. 5.60 ಮೀಟರ್ ಒಗಿಬೇಕು. ನಂತರ 800 ಮೀಟರ್ ಓಟ 2 ನಿಮಿಷ 50 ಸೆಕೆಂಡ್ಗಳಲ್ಲಿ ಓಡಬೇಕು ಮತ್ತು ಮಹಿಳೆಯರಿಗೆ 200 ಮೀಟರ್ ಓಟ 40 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದರೆ, ಇದನ್ನು ಪೂರ್ಣಗೊಳಿಸಿದ ನಂತರ ಒಂದು ಪರೀಕ್ಷೆ ನಡೆಸುತ್ತಾರೆ. CET ಪರೀಕ್ಷೆ ನಡೆಯುತ್ತೆ. ಅದರಲ್ಲಿ ನೀವು ಒಳ್ಳೆಯ ಅಂಕಗಳನ್ನು ಪಡೆದು ಈ ಹುದ್ದೆಯನ್ನು ಪಡೆಯಿರಿ ಎಂದು
ನಾನು ನಿಮಗೆ ಹೇಳುತ್ತೇನೆ. ನಂತರ ಇಲ್ಲಿ ಫಿಸಿಕಲ್ಗೆ ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡುವುದೆಂದು ನೋಡ್ಬೋದು. ಮೊದಲನೇದಾಗಿ ಕ್ರೋಮ್ನಲ್ಲಿ ಸೇಮ್ ಏನು ಅರಣ್ಯ ನೋಟಿಫಿಕೇಷನ್ ನೋಡಲಿಕ್ಕೆ ಹೋಗಿದ್ದೀರಲ್ಲ ಅದೇ ಸೇಮ್ ಹೋಗಬೇಕು. ಅರಣ್ಯ ಅಂತ ಕ್ಲಿಕ್ ಮಾಡಿಕೊಂಡು ಮುಂದೆ ಹೋಗಿ ಇಲ್ಲಿ ಫಸ್ಟ್ ಪೇಜ್ನಲ್ಲಿ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಸ್ಕ್ರೋಲ್ ಮಾಡಿ ಲಾಸ್ಟಿಗೆ ಇಲ್ಲಿ ಐತೆ ನೋಡಿ ನೇಮಕಾತಿ ಎಂಬ, ಇಲ್ಲಿ ಕ್ಲಿಕ್ ಮಾಡಿದ ನಂತರ ಓಕೆ ಅಂತ ಕೊಟ್ಟು ಇಲ್ಲಿ ನೋಡ್ಬೋದು ನೀವು ಗಸ್ತು ಅರಣ್ಯ ಪಾಲಕಿಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಲಿಂಕ್ ಬರುತ್ತೆ. ಇಲ್ಲೇನು ಇಸದ ನೋಟಿಸ್ ಐತಿ, 540 ಹುದ್ದೆಗಳ ಸಂಬಂಧಿಸಿದಂತೆ ದೈಹಿಕ ಪರೀಕ್ಷೆ ಐತಿ. ಇದರ ಮೇಲ್ಗಡೆ ಒಂದು ಲಿಂಕ್ ಬರುತ್ತೆ. ಅಲ್ಲಿ ನೀವು ನಿಮ್ಮ ಅರ್ಜಿ ಸಂಖ್ಯೆ ಮತ್ತು ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ನಿಮಗೆ ಫಿಸಿಕಲ್ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಹಾಲ್ ಟಿಕೆಟ್ ಬಿಟ್ಟ ತಕ್ಷಣ ನಿಮಗೆ ನಾನು ಇನ್ನೊಂದು ವಿಡಿಯೋ ಮೂಲಕ ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡುವುದೆಂದು ತಿಳಿಸಿಕೊಡುತ್ತೇನೆ. ಧನ್ಯವಾದಗಳು.